ಸೊ ಓಕೆ ಗೈಸ್, ನಮಸ್ತೆಗಳೇಂದರೆ ಫುಡಿ ಪ್ರಿನ್ಸ್ ಚಾನಲ್ ಸ್ವಾಗತ. ಇವತ್ತು ನಾನು ಮತ್ತು ನಮ್ಮ ಫ್ರೆಂಡು ಸಕ್ಕರೆಬೈಲಿಗೆ ಬಂದಿದ್ವಿ. ಸಕ್ಕರೆಬೈಲಿಗೆ ಹೋಗೋ ಟೈಮಲ್ಲಿ ಅಲ್ಲಿ ಒಂದು ಸರೋವರ್ ಫಿಶ್ ಲ್ಯಾಂಡ್ ಅಂತ ಒಂದು ರೆಸ್ಟೋರೆಂಟ್ ಕಾಣಿಸ್ತು. ಸೊ ವ್ಯೂಸ್ ಚೆನ್ನಾಗಿದೆ, ನೀವು ದಾರಿಲಿ ನೋಡ್ಬೋದಂತೆ. ಸಕ್ಕರೆಬೈಲಿಗೆ ಹೋಗೋ ಟೈಮಲ್ಲಿ ಇಲ್ಲಿ ನಿಮಗೆ ಕಾಣಿಸುತ್ತೆ ಅಲ್ಲಿ ಸೈಡ್ ಬೋರ್ಡಲ್ಲಿ. ಎಂಟ್ರೆನ್ಸಿಗೆ ಹೋಗೋ ಟೈಮಲ್ಲಿ ಹಿಂಗೆ ನಿಮಗೆ ಕಾಣಿಸುತ್ತೆ ಸರೋವರ ಅಂತ. ಲೆಫ್ಟ್ ಸೈಡಲ್ಲಿ ಅದು ಫ್ಯಾಮಿಲಿ ಸೆಕ್ಷನ್ನು, ಎಂಟ್ರೆನ್ಸಲ್ಲೂ ಫ್ಯಾಮಿಲಿದು ಇದೆ ಮತ್ತು ಸಪ್ರೇಟ್ ಬಾರಿಂದು ಇಟ್ಟಿದ್ದಾರೆ. ಒಳಗಡೆ ಆ್ಯಂಬಿಯನ್ಸ್ ಮಾತ್ರ ಒಂಥರ ಹಳ್ಳಿ ಸ್ಟೈಲಲ್ಲಿತ್ತು. ಮೆನ್ಯೂಸಲ್ಲೂ ಫಿಶ್ ಮತ್ತು ಮಟನ್ ರೇಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಿಟ್ಟಿತ್ತು, ಬಟ್ ಕ್ವಾಲಿಟಿ ಚೆನ್ನಾಗಿತ್ತು. ಫಸ್ಟ್ ನಾನು ಆರ್ಡ್ರ್ ಮಾಡಿದ್ದು ಮಟನ್ ಗೀ ರೋಸ್ಟ್ ಆರ್ಡ್ರ್ ಮಾಡಿದ್ದೆ. ಮಟನ್ ಗೀ ರೋಸ್ಟ್ ಭಾಳ ಚೆನ್ನಾಗಿತ್ತು. ಮಟನ್ ಪೀಸಸ್ಸು ಟೆಂಡರ್ ಆಗಿತ್ತು, ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು ಪೀಸಸ್ಸು. ಆ ಮಸ್ಟ್ ಟ್ರೈ ಮಾಡಿ ಅಂತೆ. ಮಟನ್ ಗೀ ರೋಸ್ಟ್ ಇವ್ರದ್ದು ನನಗಂತೂ ತುಂಬ ಇಷ್ಟ ಆಯಿತು. ಆ ಮಸಾಲಾನು ಭಾಳ ಚೆನ್ನಾಗಿತ್ತು ಇವ್ರದ್ದು. ಆ್ಯಂಡ್ ಆಫ್ಟರ್ ದ್ಯಾಟ್ ಇಲ್ಲಿ ಗಾಜನೂರು ಸಕ್ಕರೆಬೈಲ್ ಆ ಕಡೆ ಬರೋ ಟೈಮಲ್ಲಿ ಗೌರಿ ಮೀನು ಫಿಶ್ ಟ್ರೈ ಮಾಡಲೇಬೇಕು ಅಂತ ಇದೆ. ಆಮೇಲೆ ಫಸ್ಟು ಗೌರಿ ಫಿಶ್ ರವಾ ಫ್ರೈ ತೊಗೊಂಡಿದ್ದು. ಗೌರಿ ಫಿಶ್ ರವಾ ಫ್ರೈ ನೋಡೋ ಟೈಮಲ್ಲಿ ಒಳ್ಳೆ ಬೋಂಡ ಇದ್ದಂಗಿತ್ತು, ಮಿರ್ಚಿ ಬೋಂಡ ಆ ಥರದ್ದು. ಅದ್ರ ಜೊತೆ ಗ್ರೀನ್ ಚಟ್ನಿ, ಚಿಲ್ಲಿ ಚಟ್ನಿ ಕೊಡ್ತಾರೆ, ಮತ್ತು ಸಖತ್ತಾಗಿತ್ತು. ನೋಡ್ತಾನೆ ಟೇಸ್ಟಿ ಇತ್ತು. ಒಂದು ಪೀಸ್ ತಿನ್ನೋಣ ಅಂದರೆ ಇನ್ನೂ ತಿಂತಾನೆ ಹೋಗೋಣ ಅಂತ ಅನಿಸ್ತು. ಬೋಂಡ ಫಿಶ್ ಭಾಳ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಮಸ್ಟ್ ಟ್ರೈ ಮಾಡಿ ಅಂತೆ. ಬೋಂಡ ಫಿಶ್ ಅಲ್ಲ, ಗೌರಿ ರವಾ ಫ್ರೈ ಫಿಶ್ಶು. ಥರ ಬೋಂಡ ಅಂತ ನೋಡೋಂಗೆ ಬೋಂಡ ಇದ್ದಂಗಿತ್ತು, ಸೊ ಬೋಂಡ ಫಿಶ್ ಅಂತ ಹೇಳಿದೆ. ಟ್ರೈ ಮಾಡಿ ಅಂತೆ. ಮಟನ್ ಗೀ ರೋಸ್ಟ್ ಮತ್ತು ಬೋಂಡ ಇದು ಮಾಡಿ ಅಂತೆ. ಆಮೇಲೆ ಮಟನ್ ಮಸಾಲನೂ ಚೆನ್ನಾಗಿತ್ತು. ಇವ್ರ ಪೀಸಸ್ಸು ಚೆನ್ನಾಗಿತ್ತು. ಇಲ್ಲಿ ಹೋಗೋ ಟೈಮಲ್ಲಿ ನಾನು ಪೀಸಸ್ ಏನೋ ಚೆನ್ನಾಗಿ ಹಾಕಿರಲ್ಲ ಅಂತ ತಿಳ್ಕೊಳ್ತೀನಿ ಮಟನಿಂದ ಯೂಶ್ವಲಿ, ಬಟ್ ಇವ್ರದ್ದು ಭಾಳ ಚೆನ್ನಾಗಿದೆ. ಆಮೇಲೆ ಅದ್ರ ಜೊತೆ ಒಂದು ಪರೋಟ ಮತ್ತು ನೀರು ದೋಸೆ ಆರ್ಡ್ರ್ ಮಾಡಿದ್ದೆ. ಮಟನ್ ಮಸಾಲ ವಿತ್ ಪರೋಟ ಭಾಳ ಸಖತ್ತಾಗುತ್ತೆ. ಮಾತ್ರ ಇವ್ರದ್ದು ಪೀಸಸ್ಸಿಂದ ಮಟನ್ ಪೀಸಸ್ ಭಾಳ ಇಷ್ಟ ಆಯ್ತು ನನಗೆ, ಸಖತ್ತಾಗಿತ್ತು. ಪೀಸಸ್ ವಾಸ್ ಗುಡ್. ಆ್ಯಂಡ್ ದ ಮೇನ್ ಮಟನ್ ಪೀಸ್ ಆ್ಯಂಡ್ ವಿತ್ ನೀರು ದೋಸೆ ಒಂದಿದು ಟ್ರೈ ಮಾಡಿದ್ದು. ಹೊಟ್ಟೆ ತುಂಬ ಸ್ಟಾರ್ಟ್ ಆಯಿತು. ನೀರು ದೋಸೆ ಒಂದು ಟ್ರೈ ಮಾಡಿ ಇದು ಮಾಡಿದೆ, ಭಾಳ ಚೆನ್ನಾಗಿತ್ತು. ಮಸ್ಟ್ ಟ್ರೈ ಮಾಡಿ ಅಂತೆ. ಇಲ್ಲಿ ಹೋಗಿದ್ದು ವರ್ತ್ ಅನ್ನಿಸ್ತು ನನಗೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೋಗಿ ಅಂತೆ, ಬೇಕಾ ಇದು ಮಾಡಿ ಅಂತ. ಆಮೇಲೆ ಲಾಸ್ಟಿಗೆ ಒಂದು ಚಿಕನ್ ಲಾಲಿಪಾಪ್ ಆರ್ಡ್ರ್ ಮಾಡಿದ್ದೆ. ಚಿಕನ್ ಲಾಲಿಪಾಪ್ ಅದರ ಜೊತೆ ಸಾಸ್ ಕೊಡ್ತಾನೆ. ಆ ಸಾಸ್ ಜೊತೆ ತಿನ್ನೋಕ್ಕೂ ಸಖತ್ತಾಗಿತ್ತು, ಚೆನ್ನಾಗಿತ್ತು, ಟೆಂಡರ್ ಆಗಿತ್ತು, ಫ್ರೆಶ್ ಆಗಿತ್ತು. ಬಟ್ ಐ ಹೈಲಿ ರೆಕಮೆಂಡ್ ಗೌರಿ ಫಿಶ್ ಆ್ಯಂಡ್ ಮಟನ್ ಐಟಮ್ಸ್ ತರಿಸಿದ್ನಲ್ಲ, ಅದು ಹೈಲಿ ರೆಕಮೆಂಡ್ ಮಾಡ್ತೀನಿ. ಟ್ರೈ ಮಾಡಿ ಅಂತೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ಸೈಡ್ ಕಿಚನಿಗೆ ಹೋಗೋ ಟೈಮಲ್ಲಿ ಫಿಶಸ್ ಇತ್ತು, ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್, ಮೀನು ಫ್ರೈ ಎಲ್ಲ ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ನಿಮಗೆ. ತುಂಬ ಚೆನ್ನಾಗುತ್ತೆ. ಗೌರಿ ಮೀನು ಮತ್ತು ಇದು ಬಾಂಗಡೆ ಆ ಥರದ್ದು. ಸೊ ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.